H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಈಗಾಗಲೇ ಪಪ್ಪಿ ಅಂದ್ರೆ KC ವೀರೇಂದ್ರ ಅವ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ ಮತ್ತು ಈ ಸರ್ಕಾರಗಳ ಸೋಲು ಅಥವಾ ಈ ಸರ್ಕಾರ ಯಾವುದೇ ಸರ್ಕಾರಗಳು ಒಂದು ಸರ್ಕಾರಕ್ಕಲ್ಲ ಇದು ಆರೋಪ. ಪ್ರತಿಯೊಂದು ಸರ್ಕಾರಗಳು ಹೆಚ್ಚು ಕಡಿಮೆ ಈ ಜೂಜುಗೋರ್ತನಕ್ಕೆ ಆಸ್ಪದ ಮಾಡಿಕೊಡುವಂಥದ್ದು ಬೆಳೆಸುವಂಥದ್ದು ನಾವು ನಿರಂತರ ನೋಡ್ತಾ ಬಂದಿದ್ದೀವಿ. ಕಿತ್ತಾಗಬಹುದಾಗಿದೆ ಇಷ್ಟಲ್ಲ, ಜೂಜುಗೋರ್ತನ ಆಗಿರ್ಬೋದು, ಮದ್ಯದ ವ್ಯಸನತನ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇವೆಲ್ಲನೂ ಈ ದೇಶನ ಈ ನಾಡಿನ ಜನವನ್ನು ಹಾಳು ಮಾಡುವಂತಹ ಅಥವಾ ಕ್ರಿಯಾಶೀಲರಾಗದಂತೆ ನೋಡಿಕೊಳ್ಳುವಂಥ ಈ ಫೀಲ್ಡ್ಗಳನ್ನು ಅವಕಾಶ ಮಾಡಿಕೊಡ್ತಿರುವಂಥದ್ದು ನಿಜವಾಗಿಯೂ ನೋವಿನ ವಿಷಯ. ಜೊತೆಗೆ ಇದರಲ್ಲೇ ಜನಪ್ರತಿನಿಧಿಗಳು ಅದರಲ್ಲೂ KC ವೀರೇಂದ್ರ ಅನ್ನುವಂಥ ಚಿತ್ರದುರ್ಗದ ಶಾಸಕ ಇಂಥವ್ರು ಅನೇಕರಿದ್ದಾರೆ, ಒಬ್ಬರು ಅಂತಲ್ಲ. ಆದರೆ ಇದನ್ನು ಈ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದು ಇಡೀ ಇನ್ನೂ ಅನೇಕರಿದ್ದಾರಪ್ಪ, ಅವ್ರನ್ನೆಲ್ಲವ್ರನ್ನ ಯಾಕೆ ನೀವು ಬೆನ್ನತ್ತಿ ಅಟ್ಯಾಕ್ ಮಾಡ್ತಾ ಇಲ್ಲ ಅಂತೇಳಿ. ಮತ್ತು ಇಲ್ಲಿ ಶಿಕ್ಷೆ ಪ್ರಮಾಣವೂ ಭಾಳಷ್ಟಿಲ್ಲ ಇವರಿಗೆ ಅನ್ನೋದು ಈ ಒಂದು ನೆಲೆಯಲ್ಲಿ ನಾವು ಇವತ್ತು ಗಮನಿಸಬೇಕಾಗ್ಯದ. ಅದೇನೂ ಇರಲಿ, ಈ ವ್ಯಕ್ತಿ ಯಾವ ಪ್ರಮಾಣದಲ್ಲೇ ಈ ಆನ್ಲೈನ್ ಬೆಟ್ಟಿಂಗ್, ಆನ್ಲೈನ್ ಆ್ಯಂಡ್ ಆಫ್ಲೈನ್ ಬೆಟ್ಟಿಂಗ್ ಮಾಡಿ ಗಳಿಸಿದಾನೆ ಅನ್ನೋದು, ಮತ್ತು ಯಾವ್ಯಾವ ಕ್ಷೇತ್ರದಲ್ಲಿ ಆಡಿಸ್ತಾ ಇದ್ದ, ಏನು ಮಾಡ್ತಾ ಇದ್ದ, ಸಿಕ್ಕಿಂ ತನಕ ಇವ್ರದ್ದೆಲ್ಲ ಪ್ರವಾಹ ಎಷ್ಟರ ಮಟ್ಟಿಗೆ ಅದ, ಮತ್ತು ಬೆಂಗಳೂರು, ಅದೇ ಕಾಲಕ್ಕೆ ಮುಂಬೈ, ಅದು ಬೇರೆ ಬೇರೆ ಸ್ಥಳಗಳಲ್ಲಿ ಯಾವ ರೀತಿ ಇವ್ರು ಪ್ರಭಾವಿ ಇದ್ದಾರಪ್ಪ ಅನ್ನೋದನ್ನು ಒಂದು ಹಿಂದಿನ ವಿಡಿಯೋದಲ್ಲಿ ಮಾಡಿದ. ಈಗೇನಪ್ಪ ಅಂತಂದ್ರೆ ಈಗ ಸಿಕ್ಕಿದ್ದು ಇಡಿ ಮಾಡಿದಂಥ ಕೆಲಸ ಶ್ಲಾಘನೀಯ ಒಂದು ಮಾತು ಹೇಳ್ಬೇಕು. ಆದರೆ ಇನ್ನೊಂದು ಎಲ್ಲರೂ ಹಿಡಿಬೇಕಾಗಿದ್ದು ಅನ್ನುವಂಥ ಮಾತನ್ನು ಹಿಂದಿನ ಎಪಿಸೋಡಲ್ಲಿ ಹೇಳಿದ. ಈಗಲೂ ಅದೇ ಮಾತನ್ನು ಮತ್ತೆ ಒತ್ತಿ ಹೇಳಬೇಕಾಗ್ಯದ. ಆ ದಿಶೆಯಲ್ಲಿ ನಮ್ಮ ಸರ್ಕಾರ ಇನ್ನಷ್ಟು ಕೆಲಸ ಮಾಡಬೇಕಾಗಿದೆ. ಅದೇನೂ ಇಲ್ಲಿ ಈ ವ್ಯಕ್ತಿ ನೋಡ್ರಿ, ಒಬ್ಬ MLA ಈ ಕ್ಯಾಸಿನೋ ಮೂಲಕ ಮತ್ತು ಇನ್ನೊಂದು ಇವೆಲ್ಲ ಇವುಗಳ ಮೂಲಕ ಆಡಿಸ್ಕೊಂಡು ಎಷ್ಟು ಗಳಿಸಿದಾರಪ್ಪ ಈ ವ್ಯಕ್ತಿ ಅಂತಂದ್ರೆ, ಗೋವಾ ಒಂದರಲ್ಲಿನ ಸಿಕ್ಕಂಥದ್ದು ಪತ್ಯದ ಅಪಾರ ಮತ್ತು ನಗದು ಏನಪ್ಪ ಅಂತಂದ್ರೆ 12 ಕೋಟಿ ವೀರೇಂದ್ರ ಮನೆ ಮತ್ತು ಕ್ಯಾಸಿನೋಗಳಲ್ಲಿ ವಶಕ್ಕೆ ಪಡೆಯಲಾದ ನಗದು 12 ಕೋಟಿ ರೂಪಾಯಿ ಸಿಗ್ತದೆ ಇವನ್ನೆಲ್ಲ. ಮುಂದೆ 1 ಕೋಟಿ ಮೌಲ್ಯದ ವಿದೇಶಿ ಕರೆನ್ಸಿ, ಬೇರೆ ದೇಶದ ಡಾಲರ್ ಆಗಿರ್ಬೋದು, ಮತ್ತನಾಗಿರ್ಬೋದು, ಎನ್ ಆಗಿರ್ಬೋದು, ಇವೆಲ್ಲ ಕೂಡಿದಂಥದ್ದು. ಮುಂದೆ 6 ಕೋಟಿ ಮೌಲ್ಯದ ಚಿನ್ನಾಭರಣ, ಬಂಗಾರ 6 ಕೋಟಿ ಕಿಮ್ಮತ್ತಿಂದು, 10 kg ಬೆಳ್ಳಿ ನಾಣ್ಯಗಳು, ಅದರ ಜೊತೆಗೆ 17 ಬ್ಯಾಂಕ್ ಖಾತೆಗಳು, ಇವರು 17 ಬ್ಯಾಂಕ್ಗಳಲ್ಲಿ ಅಕೌಂಟ್ ದುಡ್ಡು ಸೇಫ್ ಆಗಿರೋದು, ಸಾಲಂತಲ್ಲ ದುಡ್ಡು ಇಟ್ಟಂಥ ಬ್ಯಾಂಕ್ಗಳಲ್ಲೇ ಲಾಕರ್ಗಳಿದ್ದಲ್ಲೇ ಇಟ್ಟಿದ್ದು. ಅದರಲ್ಲಿ 4 ಲಾಕರ್ಗಳಿದ್ದಾವೆ. 4 ಲಾಕರ್ಗಳಲ್ಲೇ ಯಾವ ಪ್ರಮಾಣದಲ್ಲಿ ಇಟ್ಟಿರಬೇಕು ಅದು ಗಮನಿಸಬೇಕಾದಂಥದ್ದು. ಆಯುಷ್ ಆರಾಮಿ 4 ಕಾರುಗಳು, ವೀರೇಂದ್ರರ ಅಭಿಮಾನಿಗಳ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನು ಆಧರಿಸಿ ಈ ಕಾರುಗಳನ್ನು ಪತ್ತೆ ಮಾಡಲಾಗಿದೆ. 4 ಆಯುಷ್ ಆರಾಮ್ ಕಾರುಗಳು. ಮುಂದೆ ಈಗ ನಿಮ್ಗೆ ಹೇಳಿದಾಗ ಐರೋಪ್ಯ ರಾಷ್ಟ್ರಗಳು ಮತ್ತು ಐರೋಪ್ಯ ಅಂದರೆ ಯುರೋಪ್ ರಾಷ್ಟ್ರಗಳು ಮತ್ತು ಅಮೆರಿಕದ ಹಲವು ಕ್ಯಾಸಿನೋಗಳು ಸದಸ್ಯತ್ವ ಕಾರ್ಡ್ಗಳು, ಬೇರೆ ಬೇರೆ ಕ್ಯಾಸಿನೋಗಳೇನು ನಡೀತಾವಲ್ಲ ಅಲ್ಲಿವೆಲ್ಲ ಬೇರೆ ಬೇರೆ ದೇಶದಲ್ಲಿ ಅಲ್ಲಿ ಕಾರ್ಡ್ಗಳ ಇವರ ಜೊತೆಗೆ 40ಕ್ಕೂ ಹೆಚ್ಚು ಡೆಬಿಟ್ ಕಾರ್ಡ್ಗಳು ಮತ್ತು ವಿದೇಶಗಳಲ್ಲಿನ ಪಂಚತಾರ ಹೋಟೆಲ್ಗಳ ಸದಸ್ಯತ್ವ ಕಾರ್ಡ್ಗಳು ಇವೆಲ್ಲನೂ ವಶಪಡಿಸಿಕೊಂಡಿದ್ದಾರೆ ಇವರಿಂದ ಈ ನಮ್ಮ ವೀರೇಂದ್ರ. ಮುಂದೆ ಅವರ ಸಂಬಂಧಿಕರಲ್ಲೂ ಸಾಕಷ್ಟು ಜನ ಬೆಟ್ಟಿಂಗ್ ಇದಕ್ಕೆ ಅನುಕೂಲ ಆಗುವಂಥ ಒಂದು ವ್ಯವಹಾರದ ಸಹಕಾರ ಆಗಿದ್ದನ್ನು ಇಲ್ಲಿ ಇದ್ದು ಕ್ಲಿಯರ್ ಮಾಡ್ತಾ ಹೋಗ್ತದೆ. ಅಂದರೆ ಒಟ್ಟಿನಲ್ಲೇ ಈಗ ಇಡೀ ವರ್ಷದಲ್ಲಿ 25 ಕೋಟಿ ರೂಪಾಯಿ ಸಂಗ್ರಹ ಅದ ಸಿಕ್ಕದ ಅಷ್ಟರ ಮಟ್ಟಿಗೆ. ಇನ್ನೂ ಎಷ್ಟೆಷ್ಟು ಇರ್ಬೋದಪ್ಪ ಬೇರೆ ಬೇರೆ ಕಡೆ ಅನ್ನೋದನ್ನು ಗಮನಿಸಿದಾಗ ಇನ್ನೂ ಆಗ್ತದೆ ಮನುಷ್ಯರಿಗೆ. ಇಷ್ಟೊಂದು ಹಣ ಒಂದು ಕಡೆ ಸಿಗುವಂಥದ್ದು ಇವತ್ತು ನಮ್ಮಲ್ಲಿ ರಾಜಾರೋಷ ನಡೀತಾ ಇರ್ತದೆ. ಅದಕ್ಕೊಬ್ಬ ಶಾಸಕರ ಆಶ್ರಯ ಇರ್ತದೆ, ಅದು ಗೊತ್ತಿದ್ದು ಎಲ್ಲರೂ ಕನ್ಫ್ಯೂಸ್ ಕೂತಿರ್ತಾರೆ. ಈಗೇನೋ ಕಾಂಗ್ರೆಸ್ನ ಸದಸ್ಯರನ್ನ ಶಾಸಕರನ್ನ ತೊಂದರೆ ಕೊಡ್ಬೇಕಂತೇಳಿ BJPಗೂ ಅಟ್ಯಾಕ್ ಮಾಡಿಸ್ತಾ ಇದ್ದಾರೆ ಇವ್ರನ್ನ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದರೆ ಇದಾದರೂ ಗೊತ್ತಾಯ್ತಲ್ಲ, ಇದೇ ರೀತಿ ಇನ್ನುಳಿದ ಅನೇಕ ಶಾಸಕರಲ್ಲಿ ಅಥವಾ ರಾಜಕಾರಣದಲ್ಲಿ ಇರಬಹುದು ಅನ್ನೋ ಶಂಕೆಗಳು ಇವತ್ತಿದ್ದಾವೆ. ಆ ದಿಶೆಯಲ್ಲಿ ಇಡೀ ಪ್ರಯತ್ನ ಮಾಡಿ ಭಾಳ ಉತ್ತಮ ಆಗ್ತದಂತೆ. ಯಾಕಂದ್ರೆ ಮೊದಲನೇದಾಗೆ ಇಲ್ಲಿ ಯುವ ಜನ ಬಲಿಯಾಗೋದು, ಅದರಲ್ಲೂ ಒಂದಿಷ್ಟು ಎಜುಕೇಟೆಡ್ ಇದ್ದಂಥ ಜನ ಬಲಿಯಾಗೋದು ಈ ಕ್ಯಾಸಿನೋ. ಸ್ವಲ್ಪ ದುಡ್ಡಿದ್ರೆ ಸಾಕು, ದಿಢೀರಂತ ಶ್ರೀಮಂತನಾಗಬೇಕು ಅನ್ನೋದು ಆಸೆ ಪ್ರತಿಯೊಬ್ಬರಲ್ಲೂ ಇವತ್ತು. ನಾನು ಕೋಟ್ಯಾಧೀಶನ ಆಗಬೇಕು, ನಾನು ಅಬ್ಜಾಧೀಶನ ಆಗಬೇಕು, ನಾನು ಮತ್ತೇನೋ ಆಗಬೇಕು. ಮೋದಿಯವರ ಈ ಯುಗದಲ್ಲಿ ಎಲ್ಲರೂ ಶ್ರೀಮಂತ ಆಗುವಂಥ ಪ್ರಯತ್ನವನ್ನು ಮಾಡೋದು ಅದು ಬೆಟ್ಟಿಂಗ್ ಸಾಧ್ಯನ ಇದು ಅನ್ನೋದನ್ನು ನಾವು ವಿಚಾರ ಮಾಡುವಂಥದ್ದು, ಪ್ರತಿಯೊಬ್ಬರು ವಿಚಾರ ಮಾಡುವಂಥದ್ದು. ನೋಡಿರಿ, ಈ ಪ್ರಮಾಣದಲ್ಲಿ ಒಬ್ಬ KC ವೀರೇಂದ್ರ ಅವರು ಈ ಪ್ರಮಾಣದಲ್ಲಿ ಪಪ್ಪಿ ಅಂತ ಕರ್ಕೊಳ್ತೀವಿ, ಈ ಪ್ರಮಾಣದಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇವರು ಇನ್ನೊಬ್ಬರ ಲಾಭ ಮಾಡಿಸೋರಾಗಿ ಉದ್ಯೋಗ ಮಾಡ್ತಾರೆ.
ಅಥವಾ ಇಲ್ಲಿವರೆಗೆ ಕೇವಲ ಕ್ಯಾಶಿನೋದಿಂದ ಯಾವುದೋ ವ್ಯಕ್ತಿ ಆಡೋ ವ್ಯಕ್ತಿ ಅಥವಾ ಜೂಜ್ ಆಡುವಂಥ ವ್ಯಕ್ತಿ ಅದರಿಂದಲೂ ಶ್ರೀಮಂತ ಆಗಿದ್ದಾನೆ, ಆಡಿಸುವಂಥ ಶ್ರೀಮಂತ ಆಗಿದ್ದಾನೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆಡೋ ಅಲ್ಲ ಅನ್ನೋದು ಭಾಳಷ್ಟು ಕಡೆ ಪ್ರೂವ್ ಆಗ್ಯಾವ. ಆರಂಭದಲ್ಲಿ ಒಂದಿಷ್ಟು ಗೆಲ್ಬೋದು, ಮಧ್ಯಾಹ್ನ ಆಗ್ಬೋದು, ಕುದುರೆ ಕಾಲಿಗೆ ಜೂಜ್ ಆಡುವಂಥದ್ದು, ಇಲ್ಲಿ ಜೂಜ್ ಆಡುವಂಥದ್ದು ಮಾಡಿ ನಾವು ಗಳಿಸ್ತೀವಿ ಅನ್ನೋಂಥ ಹುಚ್ಚುಗಳು ನಮ್ಮಲ್ಲಿ ಭಾಳ ಇರ್ತಾವೆ. ಅದರಲ್ಲಿ ನಮ್ಮ ಬ್ರೈನ್ ಅಂತೀವಿ ಇದಕ್ಕೆ, ಅದು ಅತ್ಯಂತ ಬುದ್ಧಿವಂತ ಜನ ಡ್ರೈನಾಗಿ ಹರಿದು ಹೋಗ್ತಾ ಮತ್ತು ಬೇರೆ ಇಲ್ಲೂ ಸಹಿತ ಡ್ರೈನಾಗಿ ಹೋಗಿಬಿಡ್ತದೆ. ಯಾಕಂದರೆ ಯಾವ ವಯಸ್ಸಿನಲ್ಲಿ ಮಕ್ಕಳು ಬೆಳೆದ ಯುವಕರಾಗಿ ತಮ್ಮ ಭವಿಷ್ಯ ನಿರ್ಮಾಣ ಮಾಡ್ಕೋಬೇಕಾಗಿರ್ತದೋ ಅಂಥ ಸಂದರ್ಭದಲ್ಲಿ ಇದು ಆಟಗಳು. ಇದು ವಿಶೇಷವಾಗಿ ಶ್ರೀಮಂತರಲ್ಲಿ ಕಾಣುವಂಥ ಆಟ. ಮತ್ತು ಶ್ರೀಮಂತರು ಒಮ್ಮೆಗೆ ದಿಢೀರ್ ಶ್ರೀಮಂತರಾಗಬೇಕು ಅಂತ ಇನ್ನಷ್ಟು ಆಶೆಯಿಂದ ಈ ಆಟ ಆಡಿಸ್ತಾ ಇರ್ತಾರೆ. ಇದ್ರಾಗ ಹೆಚ್ಚಿಗೆ ಹಾಳಾಗೋರು ಯಾರಪ್ಪ ಅಂತಂದ್ರೆ ಈ ಆಟಕ್ಕೆ ಬೆನ್ನು ಹಚ್ಚಿದವ್ರು. ಕಾರಣ ಇಷ್ಟ, ಯಾಕಂದ್ರೆ ಜಗದಲ್ಲಿ ಇದು ನೋಡ್ರಿ, ನಿಮ್ಗೆ ನಮ್ಮಲ್ಲಿ ಇವತ್ತಿಗೂ ಒಂದು ಚದುರಂಗ ಆಟ ಅಥವಾ ನಮ್ಮ ಈ ಒಂದು ಮಹಾಭಾರತದಲ್ಲಿ ಬಂದಂಥದ್ದು ನೀವು ನೋಡ್ತಾ ಇದ್ದೀರಿ. ಆವತ್ತು ಸಹಿತ ಇದಿತ್ತು. ಇದೆಲ್ಲ ಯಾರು ನಡಕಿತ್ತಪ್ಪ ಅಂದ್ರೆ ಎಲ್ಲ ಆಯುಷ್ ಆರಾಮಜಿ ನಡೆಸುವಂಥ ಜನರಲ್ಲೇ ಈ ಆಟ ಇತ್ತು. ಅಂಥವ್ರಲ್ಲೇ ಸೋತವ್ರು ಇದ್ದಾರೆ, ಗೆದ್ದು ಪೂರ್ಣ ಶ್ರೀಮಂತದವ್ರು ಭಾಳ ಕಡಿಮೆ. ಅದು ಆಡಿಸಿದವ್ರು ಮಾತ್ರ ಈಗ ಗಳಿಸಿದಾರಲ್ಲ. ಇವತ್ತು ನಮ್ಮ KC ವೀರೇಂದ್ರ ಅವರು ಆ ರೀತಿ ಗಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಸತ್ಯದ. ಈ ಎಲ್ಲ ದಿಶೆಯಲ್ಲಿ ಯಾಕೆ ಇವತ್ತು ಮತ್ತು ಇದರ ವಿಷಯ ತೆಗೆದುಕೊಂಡು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತಪ್ಪ ಅಂತಂದ್ರೆ ಈಗಾಗಲೇ ನಿಮಗೆ ಹೇಳಿದಂಗೆ ಇವುಗಳಿಗೆ ಕಾಲ್ ಸೆಂಟರ್ ಕರೆದು ಮಾಡಿ ಏನೋ ಮಾಡಿ ದುಡ್ಡು ಸಂಗ್ರಹ ಮಾಡ್ಕೊಳ್ಳೋದು, ಆಟ ಆಡಿಸೋದು ಕೆಲಸ ಮಾಡ್ತಾಯಿದ್ದಾರೆ. ಇದು ನಿಮ್ಗೆ ಈಗಾಗಲೇ ಎಲ್ಲ ಮೀಡಿಯಾಗಳಲ್ಲಿ ಪ್ರಚಾರ ಪ್ರಸಾರ ಆಗೇ ಆಗ್ತಿರ್ತದೆ. ನಾವು ಈ ಮೀಡಿಯಾದವರು ಈ ನಡೆದಾಗ ಘಟಿಸಿದಾಗ ಒಂದಿಷ್ಟು ಫುಲ್ಲಾಗಿ ಮಾತಾಡ್ತೀವಿ, ಎಷ್ಟು ಕಳಿಸಿದ್ರು, ಏನು ಮಾಡಿದ್ರು, ಸೂಕ್ಷ್ಮ ಕಳಿಸ್ತಿರ್ತೀವಿ. ಬಟ್ ನಂತರದಲ್ಲಿ ನಾವು ಮೌನ ಇದಕ್ಕೆ ತಕ್ಷಣ ಸರ್ಕಾರ ಸಹಿತ ಮೌನ ಆಗಿಬಿಡುತ್ತದೆ. ಯಾಕಂದರೆ ಇಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಏನು ಇವ್ರು ಕೊಟ್ಟು ಇವ್ರಿಗೆ ಅವ್ರು ಕೊಟ್ಟು ಟೇಬಲ್ ಕೆಳಗೆ ಏನು ಜರಿಗೆ ಹೋಗಿಬಿಡ್ತಾವೆ. ಇವ್ರ ಶಿಕ್ಷಣ ತಪ್ಪಿಸ್ಕೊಳ್ಳೋ ಸಾಧ್ಯಗಳು ಭಾಳ ಇದ್ದಾವೆ. ಈ ಎಲ್ಲ ಹಿನ್ನೆಲೆಯಲ್ಲೇ ಈಗೇನು ನಮ್ಮ KC ವೀರೇಂದ್ರರವ್ರಿಗೆ ಏನಾದರೂ ಶಿಕ್ಷೆ ಆಗುವುದ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ವಿಶೇಷವಾಗಿ ಇಂತಹ ಆಡಿಸುವವರಿಗೆ ಶಿಕ್ಷೆ ಆಗಿದ್ದು ಭಾಳ ಕಡಿಮೆ, ಮತ್ತು ಶಿಕ್ಷೆ ಪ್ರಮಾಣ ಭಾಳ ಕಡಿಮೆ ಅದ. ಹೀಗಾಗಿ ಒಂದಿಷ್ಟು ದಂಡ ಕಳ್ತಾರೆ, ಒಂದು ಜೈಲದಲ್ಲಿ ಇಡ್ಬೋದು. ನಂತರ ಮತ್ತು ಜನ ಮರೆತುಕೊಳ್ಳೆ ಮತ್ತೆ ಬಿಟ್ಟುಕೊಂಡು ಅವ್ರು ತಮ್ಮ ಉದ್ಯೋಗ ಮಾಡ್ತಾ ಇರ್ತಾರೆ. ಮತ್ತು ಅವ್ರಿಗೆ ಅದೇ ರೀತಿ ಅಂತ ಇಲ್ಲಿ ನೋಡ್ರಿ, ಇಲ್ಲಿ ಅಪರಾಧಿಗಳಿಗೆ ತಾವು ಎದ್ದಿರುವಂಥ ವ್ಯವಸ್ಥೆ ನಮ್ಮ ಈ ಒಂದು ಆಡಳಿತದಲ್ಲಿ ಇಲ್ಲ. ಈಗ ಏನು ಜೈಲಿಗೆ ಹೋಗಿ ಬಂದರೆ ಮತ್ತೆ ಬಂದು ನಾವು ಕ್ರಿಮಿನಲ್ ಆ್ಯಕ್ಟಿವಿಟೀಸೇ ಮಾಡಬೇಕು. ಮತ್ತು ಸಮಾಜ ಅದೇ ರೀತಿಯಾಗಿ ಅವನು ನೋಡ್ತಾ ಇರ್ತದೆ. ಹೀಗಾಗಿ ಇಂತಹ ಅಪಾಯಕಾರಿ ಆಟಗಳಾಗಿರ್ಬೋದು, ಇನ್ನುಳಿದ ಅಪರಾಧಿಯ ಒಂದು ಕೆಲಸಗಳಾಗಿರ್ಬೋದು, ಇವೆಲ್ಲನೂ ಏನಪ್ಪ ಅಂತಂದ್ರೆ ಸಮಾಜನ ಹದಗೆಡಿಸೋ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋ ಜೊತೆಗೆ ತಾವು ಹಾಳಾಗುವಂಥ ವಿಷಯ. ಹೀಗಾಗಿ ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ, ಮತ್ತೊಂದಿಲ್ಲ, ಇಲ್ಲ ಹೊಸ ವಿಚಾರಗಳು ಬರ್ತಾಯಿಲ್ಲ, ಸೈಂಟಿಫಿಕ್ ಟೆಂಪರ್ ಬೆಳೀತಾ ಇಲ್ಲ. ಇಂಥ ಒಂದು ಹೌದು ಅವರ ದೇಶದಲ್ಲಿ ಕ್ಯಾಶಿನೋ ಅದ ಆಡ್ತಾರೆ, ಅದು ಒಂದು ಜನ ಅದಾರ ಇಲ್ಲ ಅಂತಲ್ಲ. ಅದಾದರೂ ಅದು ಜನರನ್ನು ಏನಪ್ಪ ಅಂತಂದ್ರೆ ಈ ಒಂದು ದರಿದ್ರ ಆಟಕ್ಕೆ ನೂಕೆ ಒಂದು ವ್ಯವಸ್ಥೆಯಲ್ಲಿ ಏನಪ್ಪ ಅಂತಂದ್ರೆ ಕೆಲವು ಒಂದು ಗುಂಡಾ ಪ್ರವೃತ್ತಿ ಆಗಿರ್ಬೋದು, ಅಪರಾಧಿ ಪ್ರವೃತ್ತಿ ಆಗಿರ್ಬೋದು ಬೆಳೆಸೋದಕ್ಕೆ ಇವೆಲ್ಲ ಕಾರಣಕರ್ತರಾಗ್ತಾರೆ. ಇಂಥ ಆಟಗಳು ನಮ್ಮ ನಡುವೆ ಬೇಕಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇವತ್ತಿಗೆ. ಇವತ್ತೇನೋ ವೀರೇಂದ್ರ KC ಅವರು ಸಿಕ್ಕಾಕಿಕೊಂಡಿದ್ದಾರೆ, ಅವ್ರು ಹಿಡ್ಕೊಂಡಿದ್ದಾರೆ. ನಾಳೆ ಒಂದಿಷ್ಟು ದಿನ ಒಂದು ಕೆಲವು ದಿನ ಒಳಗೆ ಇರ್ಬೋದು, 6 ತಿಂಗಳು, ಒಂದು ವರ್ಷ ಉಳಿಬೋದು, ಇಲ್ಲ ಅಂತಲ್ಲ. ಯಾಕಂದ್ರೆ ಒಂದಿದ್ದು ಇವರು ಕಾಂಗ್ರೆಸ್ಸಿಗರಿದ್ದಾರೆ. ಇದರ ಅದೇ ಒಂದು ಸ್ವಲ್ಪ BJP ಆಗಿದ್ರೆ ಹಿಡಿದು ಅಲ್ಲೇ ವ್ಯವಹಾರ ಹೇಳ್ತಿರಲಿಲ್ಲ ಮ್ಯಾಲ. ಮತ್ತು ಬೇರೆ ಇವರು ಕಾಂಗ್ರೆಸ್ಸಿಗರು ಇದ್ದಿದ್ದರಿಂದಾಗೆ ಇವತ್ತು ಅವ್ರಿಗೆ 6 ತಿಂಗಳು ವರ್ಷ ನಿಶ್ಚಿತವಾಗಿಯೂ ಜೈಲದಲ್ಲಿ ಕೊಳೆಯುವಂಥ ಪ್ರಸಂಗ ಬರ್ತದೆ. ಅಷ್ಟರೊಳಗೆ ಎಲ್ಲನೂ ನಿಮಗೆ ಗೊತ್ತದ. ಮತ್ತು ಅಧಿಕಾರಿ ಶಾಹಿ ಆದರೂ ಏನು ಇವತ್ತು ನಮ್ಮ ಈ ಒಂದು EDಯಲ್ಲಿ ಬಂದಂಥ ಅಟ್ಯಾಕ್ ಮಾಡಿದಂಥ ಅಧಿಕಾರಿಗಳು ಸಹಿತ ಅನೇಕರ ವ್ಯವಹಾರಗಳನ್ನು ಹೊರಗೆ ಮುಗಿಸ್ತಾರೋ ಅನ್ನುವಂಥ ಒಂದಿಷ್ಟು ಆರೋಪಗಳು ಇದ್ದಾವೆ. ಅಂಥವೇನಾದ್ರೆ ಮತ್ತಿದು ಟುಸ್ ಪಟಾಕಿ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದೇನೋ ಆಗಲಿ, ಒಟ್ಟಿನಲ್ಲಿ ಈ KC ವೀರೇಂದ್ರವ್ರಿಗೆ ಈ ಎಲ್ಲ ಇಷ್ಟೊಂದು ಅವ್ರು ಗಳಿಸಿದ್ದು ಮಾಡಿದ್ದು ನೋಡಿದ್ರೆ ಎಲ್ಲ ಇಲ್ಲೀಗಲದ, ಇದಕ್ಕೆ ಪನಿಷ್ಮೆಂಟ್ ಆಗ್ಬೋದಾ? ಎಲ್ಲರೂ ಇದನ್ನು ಕೇಳ್ತಾ ಇದ್ದಾರೆ. ಆಗ್ತದೇನ್ರಿ ಅಂಥೇಳಿ ಒಂದು ಭರವಸೆ ನೀಡಬೇಕಾಗಿದ್ದ ವ್ಯವಸ್ಥೆಯಲ್ಲೇ ಆಗಬಹುದು ಅನ್ನುವಂಥದ್ದು ಆದರೆ ಭಾಳ ಉತ್ತಮ. ಯಾಕಂದರೆ ಭಯ ಅಟ್ಲೀಸ್ಟ್ ಹುಟ್ಟಲೆ ಜನರಲ್ಲಿ, ಹೌದಪ್ಪ ಶಿಕ್ಷೆ ಆಗ್ತದೆ ಇಲ್ಲ ಅಂತೇಳಿ ಆ ದಿಶೆಯಲ್ಲಿ ಸರ್ಕಾರ ಏನು ಮಾಡ್ತದೆ ನೋಡೋಣ. ಯಾಕಂದರೆ ED ಏನು ಮಾಡಿಸ್ತದೆ ನೋಡೋಣ ಅದರಲ್ಲೇ. ಆದರೆ ಅವರು ಕಾಂಗ್ರೆಸ್ ಇರೋದರಿಂದ ಜೈಲದಲ್ಲಿ ಭಾಳಷ್ಟು ಜನ ಉಳಿಬೋದು. ನಂತರದಲ್ಲೇ
ಇವತ್ತಂತಿ ಗೊತ್ತದ ನಿಮಗೆ ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಮಾಡಬೇಕು ಅನ್ನೋಂಥದ್ದು ಎಲ್ಲರೂ ಎಕ್ಸ್ಪರ್ಟ್ ಹ್ಯಾಂಡ್ ಆಗಿದ್ದಾರೆ. ಮುಷ್ಟಿ ಹೊರಗೆ ಬರ್ತಾರೆ, ಶಿಕ್ಷೆಯಿಂದ ದೂರ ಉಳಿತಾರೆ. ಅಲ್ಲೂ ಎಲ್ಲ ವ್ಯವಹಾರ ನಡೆಯೋದನ್ನು, ಮುಸುಕಿನ ವ್ಯವಹಾರ ನಡೆಯೋದನ್ನು ನಾವು ಕೇಳ್ತಲೇ ಇದ್ದೀವಿ. ಮತ್ತು ಇವು ತಪ್ಪಿಸ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಮತ್ತು ಯಾಕೆ ಇದಕ್ಕೆ ಸಾಕ್ಷಿನ ಈ ಒಂದು ಶಿಕ್ಷೆ ಆಗಿದ್ದ ಪ್ರಮಾಣ ಎಷ್ಟು ಕಡಿಮೆ ಐತೆ ಅಂದ್ರೆ ಕೇವಲ ಇಡೀ ದಾಳಿ ಮಾಡಿದಂಥ ಇಲ್ಲಿವರೆಗೆ ಮಾಡಿದಂಥ ದಾಳಿಗಳಲ್ಲಿ ಕೇವಲ 2 ಮಂದಿಗೆ 100ಕ್ಕೆ 2 ಮಾತ್ರ ಶಿಕ್ಷೆ ಆಗ್ಯದ. ಹೀಗಾಗಿ ಈಗೇನೋ ಮಾಡಿದರೆ ಇಡಿದವರು ಒಂದು ಒಳ್ಳೆ ಕೆಲಸ ಆಗ್ಯದ. ಅದು ಶಿಕ್ಷೆ ಆಗೋಂಗೆ ನೋಡ್ಕೊಂಡ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಇದೊಂದು ದೊಡ್ಡ ಸಾಧನೆ ಅಂತ ಮಾತ್ರ ಹೇಳಬೇಕಾಗಿದೆ. ಅದೇನೋ ಆಗಲಿ ಸಾಧನೆ ಅಂತ ಅಲ್ಲ. ಇಂಥ ಆಟಗಳನ್ನು ಜೂಜ್ ಆಡಿಸೋದು, ಕುಡಿಸುವಂಥದ್ದು, ಮತ್ತೇನು ಮಾಡಿಸುವಂಥ ಕೆಲಸಗಳು ಮಾತ್ರ ನಮ್ಮ ಸಮಾಜವನ್ನು ಹಾಳು ಮಾಡೋದ್ರಲ್ಲೇ ಭಾಳ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾವೆ. ಜೊತೆಗೆ ಯುವಕರಲ್ಲೇ ಒಂದು ರೀತಿ ಏನಪ್ಪ ಅಂದ್ರೆ ಉದ್ರೇಕಕಾರಿ ವಾತಾವರಣ ಬೆಳೆಸಿ ಅವರು ದಿಶಾಭೂತರಾಗುವಂಥದ್ದಕ್ಕೆ ಎಲ್ಲ ಕಾರಣಕರ್ತರು ಈ ವ್ಯಕ್ತಿಗಳು ಅನ್ನೋಂಥ ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗೊಂಡೆ ವಂದನೆಗಳು.